ಲೋ ಮಗ, ಏನಾಯ್ತೋ? ಯಾಕೋ ಹಿಂಗಿದ್ಯಾ? ಮದ್ವೆ ಆಗ್ತಿದ್ದೀನಲ್ಲ, ಅದಕ್ಕೆ ತುಂಬ ಖುಷಿಯಾಗಿ ಅಂಬು ಅಂತ ನಿಂತಿದ್ದೀನಿ. ನನಗ ಆ ಥರ ಕಾಣಿಸ್ತಿಲ್ವಲ್ಲ? ಕಾಣಿಸ್ತಿಲ್ಲ ಅಂದ್ರು ಅರ್ಥ ಮಾಡ್ಕೋಬೇಕಲ್ವ ಕಳ್ಸೊಮ್ಮೆ. ಫ್ರೆಂಡ್ ಅಲ್ವಾ ನೀನು? 600 ರೂಪಾಯಿ ಶರ್ಟು, 800 ರೂಪಾಯಿ ಪಂಚ ಹೋಯ್ತಲ್ಲ ಅಂತ ಬೇಜಾರಲ್ಲಿದ್ರೆ ಏನಾಯ್ತು ಬೇರೆ ಅಂತ ಬಾಯ್ ಬಿಟ್ಟು ಬೇರೆ ಕೇಳ್ತೀಯಾ? ಕಳ್ಸೊಮ್ಮೆ. ಅಲ್ಲ ಮಗ, ಮದ್ವೆಗೆ 8 ರಿಂದ 10 ಲಕ್ಷ ಖರ್ಚು ಮಾಡಿ 600 ರೂಪಾಯಿ ಶರ್ಟು 800 ರೂಪಾಯಿ ಪಂಚೆಗೆ ಲಬ ಲಬೋ ಅಂತ ಬಾಯ್ ಬಡ್ಕೊಂಡ್ರೆ ಹೆಂಗೋ? ಸೊಮೆ, ತುಂಬ ಕಷ್ಟ. ಕಷ್ಟ ನಿನಗಲ್ಲಪ್ಪ, ನನಗೆ. ನಿನಗೇನ ಕಷ್ಟ? ನೀನ್ ಹೇಗೋದೆ ನನಗೊಂದು ದೊಡ್ಡ ಕಷ್ಟ ಆಗೋಗಿದೆ. ಈ ಮದ್ವೆ ಮುಗಿಯೋಷ್ಟರಲ್ಲಿ ನನ್ನ ಆಯಸ್ಸೆ ಮುಗ್ದೋಗುತ್ತೇನೋ ಅನ್ಸ್ತಿದೆ ಕಣೋ. ಸಮಯ, ಇದನ್ನ ಲಾಂಡ್ರಿ ಕೊಟ್ರೆ ಕ್ಲೀನಾಗಿ ವಾಶ್ ಮಾಡಿ ಪಳಪಳ ಅಂತ ಹೊಳೆಯೋ ಥರ ಮಾಡ್ತಾರಲ್ವಾ? ಮಗ, ಇದು ಲಾಂಡ್ರಿ ಲೋಕೇಶ್ಗಲ್ಲ, ದೋಬಿ ದಮ್ ಲಿಂಗಂಗ್ ಕೊಟ್ರು ಇದನ್ ಸರಿ ಮಾಡಕ್ ಆಗಲ್ಲ ಕಣೋ. ಅವಸ್ಥೆ ನೋಡೋ, ಇರೋ ಬರ ಅರ್ಶನೆಲ್ಲ ಹಚ್ಚಿ ಹೆಂಗ್ ಕುಲಕರ್ಮ ಮಾಡಿದಾರ ನೋಡು. ಇದೆಲ್ಲದಕ್ಕೂ ಶಕುನಿ ಫ್ಯಾಮಿಲಿನೇ ಕಾರಣ. ನಮ್ಮವರೆಲ್ಲರೂ ಹುಷಾರಾಗಿ ಕೈಗೆ ಕಾಲಿಗೆ ಕೆನ್ನೆಗೆ ಮಾತ್ರ ಹಚ್ಚಿದ್ರು. ಈ ಶಕುನಿಯವ್ರು ಯಾವಾಗ ಬಂದ್ರೋ ನನ್ನ ಪಂಚೆ ಶರ್ಟು ಎಲ್ಲ ಹಾಳಾಗೋಯ್ತು. ವಿಲನ್ ಫ್ಯಾಮಿಲಿಗಳ ಕೆಲ್ಸನೇ ಅದಲ್ವೇನೋ ಮಗ, ಹಾಳು ಮಾಡೋಕಂತಾನೇ ಬರ್ತಾರೆ. ನೀನು ಕುದುರೆ ತರ ಆ ಕಡೆನೂ ನೋಡ್ದೆ ಈ ಕಡೆನೂ ನೋಡ್ದೆ, ಮದ್ವೆ ಕಡೆ ಮಾತ್ರ ಕಾನ್ಸಂಟ್ರೇಟೆಡ್ ಇರ್ಬೇಕು. ಚಿಂತೆ ಅದಲ್ಲ ಕಣ, ಈ ಶರ್ಟು ಪಂಚೆ ಸರಿ ಮಾಡ್ದೆ ಹೆಂಗೆ ಅನ್ನೋದೇ ತಲೆ ಕೆಟ್ಟೋಗಿದೆ. ಒಂದ್ ಕೆಲ್ಸ ಮಾಡು, ಇದನ್ನ ಡ್ರೈ ಕ್ಲೀನಿಗೆ ಕೊಟ್ರೆ ಎಲ್ಲ ಸರಿ ಮಾಡ್ಕೊಡ್ತಾರೆ. ನಿಜನ ಸ್ವಾಮಿ? ಫುಲ್ಲು ಎಲ್ಲನೂ ಕ್ಲೀನ್ ಮಾಡ್ಕೊಡ್ತಾರಾ? ಇಲ್ಲ, ಇದನ್ನ ಮನೆ ವರ್ಷಕ್ಕೆ ಇಟ್ಕೊಂಡು ನಿನಗೆ ಹೊಸ ಶರ್ಟು ಹೊಸ ಪಂಚೆ ತಂದು ಕೊಡ್ತಾರೆ. ಅದ್ರ ಚಾರ್ಜ್ ಎಷ್ಟು ಗೊತ್ತಾ? ಬರೀ 2,000. ಬರೀ 2,000? ಅಯ್ಯೋ, ಕಳ್ಸ. ಒನ್ ಮಿನಿಟ್. ಏನು? ಏನ್ ಸಪ್ತಮಿ, ತುಂಬಾ ಮಿಂಚ್ತಿದ್ಯಾ? ಬಳೆಶಾಸ್ತ್ರಕ್ಕೆ ರೆಡಿಯಾಗಿದ್ಯಾ? ಹೌದು, ಮದ್ವೆ ನಡೆಯುತ್ತೆ ಅಂತ ನಿನಗೆ ತುಂಬಾ ಕಾನ್ಫಿಡೆನ್ಸ್ ಬಂದಿರೋ ತರ ಇದೆ. ರಾಕ್ಷಸರು ತುಂಬಾ ಅವತಾರಗಳು ತಾಳ್ತಾರಂತೆ. ಅವ್ರಿಗೆ ದೇವತೆಗಳಿಗಿಂತ ಜಾಸ್ತಿ ಶಕ್ತಿನೂ ಇರುತ್ತಂತೆ. ಆದ್ರೂ ಯುದ್ಧ ಆದಾಗ ದೇವತೆಗಳ ಗೆಲ್ಲೋದು ಯಾಕೆ ಗೊತ್ತಾ? ಅವ್ರದ್ದು ಬುದ್ಧಿವಂತಿಕೆಯಿಂದ ಅಲ್ಲ, ಅವ್ರ ಒಳ್ಳೆತನದಿಂದ. ನಿನ್ನನ್ನು ನೋಡಿದ್ರೆ ನನಗೆ ರಾಕ್ಷಸರೇ ನೆನಪಾಗ್ತಾರೆ. ನನಗೂ ಅಷ್ಟೇ ಸಪ್ತಮಿ, ನಿನ್ನೂ ನೋಡಿದ್ರೆ ದೇವತೆಗಳನ್ನ ನೋಡ್ದಾಗುತ್ತೆ ಅಂತ ಹೇಳ್ತೀನಿ ಅನ್ಕೊಂಡ್ಯಾ? ನೆವರ್. ನೀನಂತ ಲೋ ಕ್ಲಾಸ್ಗಳು ತುಂಬಾ ಮೆರಿಬಾರ್ದು. ಅದ್ರಲ್ಲೂ ಆ ಗೌರ್ಮೆಂಟ್ ಕೆಲ್ಸದಲ್ಲಿರೋ ಜಿಪುಣ್ ಕುಮಾರನ್ ಮದ್ವೆ ಆಗ್ತಿದೆಯಲ್ಲ, ನೀನಂತೂ ಮೆರೀಲೇಬಾರ್ದು. ಏನೇ ಮಂಜರಿ, ಮದ್ವೆ ಹೇಗ್ ನಿಲ್ಸೋದು ಅಂತ ಯಾರ ಜೊತೆನೋ ಡಿಸ್ಕಸ್ ಮಾಡ್ತಿರೋ ತರ ಇತ್ತು. ನಾನಾ? ಹಾಗೇನಿಲ್ವಲ್ಲ. ಹೇ ಕಳ್ಳಿ, ನನ್ನ ಹತ್ರನೇ ಸುಳ್ಳು ಹೇಳ್ತ್ಯಾ? ನಾನ್ ಯಾರನ್ನೂ ಮೀಟು ಮಾಡಿಲ್ಲ, ಯಾರ ಜೊತೆನೂ ಡಿಸ್ಕಷನ್ನು ಮಾಡಿಲ್ಲ. ನಾನ್ ಯಾಕೆ ನಿನ್ ಮದ್ವೆ ನಿಲ್ಸೋದ್ರ ಬಗ್ಗೆ ಬೇರೆಯವ್ರ ಹತ್ರ ಮಾತಾಡ್ಲಿ? ಮಂಜರಿ, ಕಳ್ಳರು ತುಂಬಾ ಬುದ್ಧಿವಂತರು ಅಂತ ಅನ್ಕೊಂಡಿರ್ತಾರಂತೆ. ಆದ್ರೆ ನಿಜ ಏನಂದ್ರೆ ತಾವ್ ಕಳ್ಳರು ಅಂತ ಅವ್ರು ಮಾತಾಡಿದ್ರಲ್ಲಿ ಗೊತ್ತಾಗೋ ತರ ಮಾಡ್ತಾರಂತೆ. ನೀನೀಗ ನಡ್ಕೊಳ್ಳೋ ರೀತಿ ಅದೇ ತರ ಇದೆ. ನಾನೇನ್ ಮಾತಾಡ್ದೆ? ನಾನ್ ಯಾರನ್ನೂ ಮೀಟು ಮಾಡಿಲ್ಲ. ನೀನ್ ಸುಮ್ನೆ ಏನೇನೋ ಹೇಳ್ತಿದ್ಯಾ ಅಷ್ಟೇ. ನಾನು ಯಾರನ್ನಾದ್ರೂ ಮೀಟ್ ಮಾಡ್ದ್ಯಾ ಅಂತ ಕೇಳಲೇ ಇಲ್ವಲ್ಲ. ನೀನಾಗ್ ನೀನೇ ನಾನು ಯಾರನ್ನೂ ಮೀಟೇ ಮಾಡಿಲ್ಲ ಅಂತ ಹೇಳಿ ಸರಿಯಾಗಿ ಸಿಕ್ಕಾಕೊಂಡೆ. ಸಪ್ತಮಿ, ಇಷ್ಟೇ ಗೊತ್ತಾಗಿದೆ ಅಂತಂದ್ಮೇಲೆ ನಾನ್ ಯಾಕೆ ಭಯ ಪಡ್ಲಿ? ನನ್ ಮದ್ವೆ ನಿಲ್ಸೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಸಪ್ತಮಿ, ನಾವಿವಾಗಲೇ ಕ್ಲೈಮ್ಯಾಕ್ಸಿಗೆ ಬಂದಿದ್ದೀವಿ. ಇನ್ಮೇಲೆ ಡಿಸ್ಕಷನ್ ಎಲ್ಲ ಏನೂ ಇಲ್ಲ. ನೇರವಾಗಿ ಗನ್ ಲೋಡ್ ಮಾಡ್ತಿರೋದೆ, ಬುಲೆಟ್ನ ನುಗ್ಗಿಸ್ತಿರೋದೆ.
ಅಷ್ಟೊಂದು ಧೈರ್ಯ ಇದೆಯಾ? ಧೈರ್ಯನೂ ಇದೆ, ದೌಲತ್ತೂ ಇದೆ. ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ ಬಿಡು. ಸದ್ಯದಲ್ಲೇ ಈ ಮದ್ವೆ ಹೇಗ್ ನಿಲ್ಲುತ್ತೆ ಅಂತ ನೋಡ್ತಾ ಇರು.